ವ್ಯಕ್ತಿತ್ವ ಬೆಳೆಯುತ್ತದೆ. ವಿಶ್ವಾಸದಿಂದ ಕೂಡಿದ ವ್ಯಕ್ತಿತ್ವ ಬೆಳೆಯುತ್ತದೆ. ವಿಶ್ವಾಸದಿಂದ ಕೂಡಿದ ವ್ಯಕ್ತಿತ್ವ ಬೆಳೆಯುತ್ತದೆ. ನೋಡ್ರಿ, ನಿಮ್ಮ ಮ್ಯಾಲ ನಿಮ್ಗೊಂದು ವಿಶ್ವಾಸ ಅನ್ನೋದು ಬಂದ್ಬಿಡ್ತತಿ. ನೀವು ಡೈಲಿ ಮೆಡಿಟೇಷನ್ ಮಾಡಕ್ ಶುರು ಮಾಡಿದ್ರಿ ಅಂತ ಹೇಳಿದ್ರ, ಆಮೇಲೆ ತದನಂತರ ನೀವು ಯಾವಾಗ್ಲೂ ಕೂಡ ಅಫರ್ಮೇಶನ್ಸ್ ಹೇಳ್ತಾ ಇದ್ರ, ಪಾಸಿಟಿವ್ ಆಗಿ ನೀವು ಇರಾಕತ್ತೀರಪ್ಪ ಅಂತ ಹೇಳಿದ್ರ, ನೆಗೆಟಿವ್ ಅನ್ನು ತೆಗೆದುಹಾಕಿ ಎಲ್ಲಾ ದೃಷ್ಟಿಕೋನದಲ್ಲೂ ನೀವು ಸಕಾರಾತ್ಮಕತೆಯನ್ನ ಹುಡುಕ್ತಾ ಇದ್ದೀರಪ್ಪ ಅಂತಂದ್ರ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಪರ್ಸನಾಲಿಟಿ ಫುಲ್ ಪಾಸಿಟಿವ್ ಆಗಿರ್ತತಿ, ಸಕಾರಾತ್ಮಕತೆಯಿಂದ ಕೂಡಿರ್ತತಿ, ವಿಶ್ವಾಸದಿಂದ ಕೂಡಿರ್ತತಿ. ಯಾವುದು ಅಸಾಧ್ಯ ಅಲ್ಲ, ನನಗೆ ಎಲ್ಲವೂ ಕೂಡ ಸಾಧ್ಯ ಅನ್ನುವಂತಹ ಮನೋಭಾವನೆ ನಿಮ್ಮಲ್ಲಿ ಬರ್ತೈತಿ. ನೆಕ್ಸ್ಟ್ ಬರ್ಕೊಡ್ರಿ, ಸಮಯ ನಿರ್ವಹಣೆ ತಿಳಿಸುತ್ತದೆ. ಸಮಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕಲಿಸಿಕೊಡ್ತತಿ ಪಾಸಿಟಿವಿಟಿ. ಟೈಮ್ ಈಸ್ ವೆರಿ ಪ್ರೀಸಿಯಸ್. ನಾವೆಷ್ಟು ಟೈಮಿನ ಜೊತೆಗೆ ಹೋಗ್ತೀವೋ, ಟೈಮಿಗೆ ನಾವೆಷ್ಟು ರೆಸ್ಪೆಕ್ಟ್ ಕೊಡ್ತೀವೋ, ಅಷ್ಟು ಚೆನ್ನಾಗಿ, ಅಷ್ಟು ಅದ್ಭುತವಾಗಿ ಏನಪ್ಪಾ ಅಂತಂದ್ರ ನಾವುಗಳು ಜೀವನದಾಗ ಮುಂದೆ ಬರ್ತೀವಿ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದಿತ್ತಪ್ಪ ಅಂತಂದ್ರ ನಾವು ಯಾವ ಕೆಲಸವನ್ನ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋಂತಹ ಒಂದು ಅದ್ಭುತವಾದ ಕ್ಲಾರಿಟಿ ನಿಮಗ್ ಸಿಗ್ತಾ ಹೋಗ್ತತಿ. ನೆಕ್ಸ್ಟ್ ಬರ್ಕೊಡ್ರಿ, ಮೈಗಳು ತನ ಮುಂದೂಡುವ ಪ್ರವೃತ್ತಿಯಿಂದ ಹೊರಬರುತ್ತೇವೆ. ಮೈಗಳ್ಳತನ ಅಥವಾ ಆಲಸ್ಯತನ ಪ್ರವೃತ್ತಿಯಿಂದ ಹೊರಬರುತ್ತೇವೆ. ನೋಡ್ರಿ, ನೀವು ಪಾಸಿಟಿವ್ ಆಗಿದ್ರಪ್ಪ ಅಂತಂದ್ರೆ ನಿಮಗೆ ಲೇಜಿನೆಸ್ ಅನ್ನೋದು ಹೋಗೇ ಬಿಡ್ತತಿ. ಮೈಗಳ್ತನ, ಸೋಂಬೇರಿತನ ಅನ್ನುವಂಥದ್ದು ಏನೈತಲ್ಲ, ಕಂಪ್ಲೀಟ್ ಆಗಿ ಹೋಗಿಬಿಡ್ತದ. ನೀವು ಹೆಂಗಪ್ಪ ಅಂತಂದ್ರ ನಿಮ್ಮ ಲೇಜಿನೆಸ್ ಅನ್ನೋದೇ ಇರುವುದಿಲ್ಲ. ಯಾವಾಗ್ಲೂ ಚುರುಕಾಗಿರ್ತೀರಿ, ಆಕ್ಟಿವ್ ಆಗಿರ್ತೀರಿ, ನಕ್ಕೊಂತ ಇರ್ತೀರಿ, ಹ್ಯಾಪಿ ಆಗಿರ್ತೀರಿ, ಕಾನ್ಫಿಡೆನ್ಸ್ ಇಂದ ಇರ್ತೀರಿ. ಲೈಫ್ ಈಸ್ ಬ್ಯೂಟಿಫುಲ್ ಅನ್ನುವಂತಹ ಒಂದು ಥಾಟಿಗೆ ನೀವು ಬಂದಿರ್ತೀರಿ. ಅಷ್ಟೊಂದು ಅದ್ಭುತವಾಗಿ ನಿಮಗೆ ಹೆಲ್ಪ್ ಮಾಡ್ತದ ಸಕಾರಾತ್ಮಕವಾಗಿ ಆಲೋಚನೆ ಮಾಡೋದ್ರಿಂದ ಆಗುವಂತಹ ಒಂದು ಲಾಭಗಳು ಇವದ ನೋಡ್ರಿ. ಹಾಗಾಗಿ ನಿಮ್ಮ ಭವಿಷ್ಯದ ಕುರಿತು, ನಿಮ್ಮ ಜೀವನದ ಕುರಿತು ಯಾವಾಗಲೂ ಕೂಡ ಏನಪ್ಪಾ ಅಂತಂದ್ರ, ಇವತ್ತು ಆಯ್ತು ಮುಂದೇನು ಆಯ್ತು, ಸಕಾರಾತ್ಮಕವಾಗಿ ಆಲೋಚನೆ ಮಾಡೋದನ್ನ ಕಲೀರಿ. ಯಾವಾಗಲೂ ಕೂಡ ಪಾಸಿಟಿವಿಟಿಯನ್ನ ಆಲೋಚನೆ ಮಾಡ್ರಿ, ಪಾಸಿಟಿವಿಟಿಯನ್ನ ಅಟ್ರಾಕ್ಟ್ ಮಾಡ್ಕೊಡ್ರಿ. ಹ್ಯಾಪಿ ಆಗಿರ್ಬೇಕಪ್ಪ ಅಂತಂದ್ರ ಪಾಸಿಟಿವಿಟಿ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್. ಏನಾದ್ರೂ ಕೇಳೋದಾಯ್ತಾ? ಕೇಳ್ರಿ. ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರ ಅಥವಾ ಎಲ್ಲಾದ್ರೂ ಬರ್ಕೊಂಡಿಲ್ಲ ಅಂದ್ರ ಅನ್ಮ್ಯೂಟ್ ಮಾಡಿ ಮಾತಾಡಿ ಕೇಳ್ರಿ. ಭುವನ ಮೇಡಮ್, ಸಕಾರಾತ್ಮಕ ಸಂಬಂಧಪಟ್ಟಂಗ ಇವಷ್ಟ ಬರ್ತಾವ ಸರ್. ಅಂದ್ರೆ ನೀವು ಪಾಸಿಟಿವ್ ಆಗಿದ್ರಪ್ಪ ಅಂತ ನಿಮಗೆ ಏನೇನ್ ಲಾಭ ಆಕೈತಿ ಅನ್ನೋದನ್ನ ಹೇಳ್ತತಿ ಮೆಸೇಜ್. ಅದರಿಂದ ಆಗುವ ಲಾಭಗಳು ಸರ್, ಹೌದು ಲಾಭಗಳಿವೆಲ್ಲ. ನೀವ್ ಯಾವಾಗ ಅಂದ್ರೆ ಕೆಟ್ಟದ ವಿಚಾರ ಮಾಡೋದ್ ಬಿಟ್ಟು ಯಾವಾಗ ನೀವು ಬರೀ ಒಳ್ಳೇದನ್ನ ವಿಚಾರ ಮಾಡ್ಕೊಂತ ಹೋಗ್ತಿರಲ್ಲ, ಆವಾಗ ಇಷ್ಟೆಲ್ಲ ಲಾಭಗಳು ನಿಮಗ್ ಸಿಗ್ತಾವ್ ನೋಡ್ರಿ. ಪ್ಲಸ್ ಆಕ ಸರ್ ಇವೆಲ್ಲ. ಪ್ಲಸ್ ಆಕಾವ್ ನಿಮಗೆಲ್ಲ. ಅಂದ್ರ ಹೆಂಗಪ್ಪ, ನಿಮ್ಮಲ್ಲಿ ಒಂದು ವಿಲ್ ಪವರ್ ಬಿಲ್ಡ್ ಆಗ್ಬಿಡ್ತದ ಸರ್ ನಿಮ್ಮಲ್ಲಿ. ಐ ಎಮ್ ಅ ವಿನ್ನರ್, ಐ ಎಮ್ ಅ ಚಾಂಪಿಯನ್ ಅನ್ನುವಂತ ಭಾವನೆ ನಿಮ್ಮಲ್ಲಿ ಬರ್ತತ್ ನೋಡ್ರಿ. ಇನ್ಕತಕ ಬರೀ ನಕಾರಾತ್ಮಕ ನಾವು ಚಿಂಚೊಳಗಿದ್ವಿ ಸರ್, ಸಕಾರಾತ್ಮಕ ನಮಗೆಲ್ಲ ಬೆನಿಫಿಟ್ ಸರ್ ಇವೆಲ್ಲ. ಇಲ್ಲಿ ಮಠ ಏನಾಗಿತ್ತು ನಿಮಗ, ಬರೀ ನೆಗೆಟಿವಿಟಿ ಇತ್ತು. ಅಯ್ಯೋ ಅವ್ರ ಹಂಗಂತ, ಇವ್ರ ಹಿಂಗಂತ, ಅವ್ರ ಹಂಗ ಮಾಡಿರು, ಹಿಂಗ್ ಮಾಡಿರು, ಹಂಗ್ ಮಾಡಬಾರ್ದಾಗಿತ್ತು, ಹಿಂಗ್ ಮಾಡಬಾರ್ದಾಗಿತ್ತು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಸುಡ್ಗಾಡ್ ಊರು ಉಸಾಬರಿ ಇತ್ತು ನಮ್ ತಲೆಯೊಳಗ. ಹೌದಾ? ಇವಾಗ ಏನಪ್ಪಾ ಅಂತಂದ್ರ, ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡಕ್ ಶುರು ಮಾಡಿದ್ರ, ಡೈಲಿ ಮೆಡಿಟೇಷನ್ ಮಾಡಕ್ ಶುರು ಮಾಡಿದ್ರ, ಡೈಲಿ ಅಫರ್ಮೇಶನ್ಸ್ ಸಂಕಲ್ಪಗಳನ್ನ ಹೇಳಕ್ ಶುರು ಮಾಡಿದ್ರ, ನಿಮಗೆ ಆಗುವಂತ ಲಾಭಗಳು ಇವು. ಭುವನ ಮೇಡಮ್, ನೀವು ಪಾಸಿಟಿವ್ ಆಗಿ ಇರಕ್ ಶುರು ಮಾಡಿದ್ರೆ ಇಷ್ಟೆಲ್ಲಾ ಬೆನಿಫಿಟ್ಗಳು ಸಿಗ್ತಾವ ನೋಡ್ರಿ ನಿಮಗ್.
ಸೊ ಏನಾದ್ರು ಅರ್ಥ ಆಗಿಲ್ಲನ್ರಿ, ಏನಾದ್ರು ಕೇಳ್ಬೇಕಾಗಿದ್ರೆ ಕೇಳ್ರಿ ಮೇಡಮ್. ಇಲ್ಲ ಅರ್ಥ ಆಗೈತ್ರಿ ಸರ್. ಒಂದ್ ಕ್ವಶನ್ ರೀ. ಕೇಳ್ರಿ. ಇದು ಮೆಡಿಟೇಷನ್ ಮಾಡೋರು ಒಟ್ಟ ಪ್ಯೂರ್ ವೆಜಿಟೇರಿಯನ್ ಇರ್ಬೇಕಂತ ಹೇಳ್ತಾರ. ಸಸ್ಯಾಹಾರ ಜಾತ ಮಾಡ್ತಾರ್ರಿ ಅವ್ರೆಲ್ಲಾ. ಲಲಿತಾ ನಾರಾಯಣ್ ಹಾ ಮೇಡಮ್ ಅವರೆಲ್ಲ ಗ್ರೂಪ್ ಒಳಗೆಲ್ಲ. ಹಾ. ಒಂದ್ ಮಕ್ಳಿಗೆ ಈಗ ಮಾಡಿಸ್ತೀವಲ್ರಿ, ಮಕ್ಳು ಎಗ್ ತಿಂತಾರ. ಈಗ ಇದ್ರ ಬಗ್ಗೆ ನಾವೊಂದು ಕ್ಲಾರಿಟಿ ಕೊಡ್ತೇನೆ ನಿಮ್ಗೆ. ಹಾ ಸರ್. ಈಗ ನೀವು ನಾನ್ ವೆಜಿಟೇರಿಯನ್ ಆಗಿದ್ರಿ ಅಂತ ಅಂದ್ಕೊಡ್ರಿ. ಹಾ ರೀ. ನಾನ್ ವೆಜ್ ತಿನ್ನೋರು ನೀವು ಆಗಿದ್ರಿ ಅಂತ ಅಂದ್ಕೊಡ್ರಿ. ನೀವು ಮೆಡಿಟೇಷನ್ ಮಾಡ್ತಾ 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 ಆಟೋಮೆಟಿಕ್ ಆಗಿ ನಿಮ್ಮಷ್ಟಕ್ಕೆ ನೀವೇ ನಾನ್ ವೆಜ್ ಬಿಡ್ತೀರಿ. ಆಕ್ಚುಲಿ ನಾ ತಿನ್ನಲ್ರಿ, ಮಕ್ಳಿಗೆ ತಿನ್ನಿಸ್ತೀವಿ. ಅವ್ರಿಗೆ ಸ್ವಲ್ಪ ಮೆಡಿಟೇಷನ್ ಹೇಳ್ಕೊಡಾಕತ್ತೀವಲ್ರಿ, ಅದಕ್ಕೆ ಅದನ್ನು ಅದನ್ನ ಹೇಳ್ತೇನ್ರಿ ಅಂದ್ರ ಈಗ. ಅವ್ರು ಮೊದ್ಲೇ ಬಿಟ್ಟು. ಹಾ ಹಾ. ಈಗ ಡೈರೆಕ್ಟ್ ಆಗಿ ಮಾಂಸಾಹಾರ ತಿನ್ನಕ್ ಹೋಗ್ಬಾರ್ದು. ನೀ ಮಾಂಸಾಹಾರ ತಿನ್ನೋದ್ ಬಿಟ್ಟು ಮನಿ ಇದನ್ನ ಮಾಡಿ ಅಂದ್ರೆ ಧ್ಯಾನನ ಮಾಡುದಿಲ್ಲ ಅವ್ರು. ಹೌದು. ಹಾಗಾಗಿ ಧ್ಯಾನನು ಮಾಡಿಸ್ರಿ. ಅವ ಏನ್ ತಿಂತ